ವಾವ್! ಹೋಮ್ ಮೇಡ್ ಮ್ಯಾಂಗೋ ಕೇಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದಕ್ಕೆ ಮೊಟ್ಟೆ ಉಪಯೋಗಿಸಿಲ್ಲ, ಆಯಿಲ್ ಹಾಕಿಲ್ಲ, ಮೈದಾ ಯೂಸ್ ಮಾಡಿಲ್ಲ. ಓವನ್ ಇಲ್ಲದೆ ಸ್ಟವ್ ಅಲ್ಲಿ ಕಡಾಯಲ್ಲಿ ಮಾಡ್ಕೊಂಡಿರೋದು. ನೀವು ತಿಳ್ಕೊಬೇಕಾ ಹೇಗ್ ಮಾಡಿರೋದು ಅಂತ? ಬನ್ನಿ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಬೌಲ್ ಚಿರೋಟಿ ರವೆನ ಹಾಕೊಳ್ತಿದ್ದೀನಿ. ಅಳತೆ ಪ್ರಮಾಣ ಸರಿಯಾಗಿದ್ರೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಪೌಡರ್ ಥರ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ 2 ಬೇನಿಷ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಬೇನಿಷನೇ ತಗೋಬೇಕು ಅಂತ ಏನಿಲ್ಲ. ಯಾವ ಮಾವಿನ ಹಣ್ಣು ಹುಳಿ ಇರ್ದಿರ ಸ್ವೀಟ್ ಇರುತ್ತಲ್ಲ ಅದನ್ನು ತಗೊಂಡು ಉಪಯೋಗಿಸ್ಬೋದು ಈ ಮ್ಯಾಂಗೋ ಕೇಕ್ಗೆ. ನೋಡಿ ನಾನಿಲ್ಲಿ ಮ್ಯಾಂಗೋನ ಕಟ್ ಮಾಡಿ ಈ ರೀತಿ ಉದ್ದುದ್ದ ಲೈನ್ ಎಳ್ಕೊಂಡು ಮತ್ತೆ ಅಡ್ಡಡ್ಡ ಲೈನ್ ಹಿಡಿದ್ಬಿಟ್ಟು ಬಿಡಿಸ್ಕೊತೀನಿ. ಈ ಥರ ಮಾಡಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಅಥವಾ ತಿನ್ನೋರು ಕೂಡ ಈ ರೀತಿ ಕಟ್ ಮಾಡ್ಕೊಂಡು ತಿಂದರೆ ಏನು ಸಖತ್ತಾಗಿರುತ್ತಲ್ಲ ನೋಡಿ. ನೋಡಿ ಏನು ಸಖತ್ತಾಗಿದೆ ಅಲ್ವಾ? ಇದನ್ನೇ ಅಲ್ವಾ ಅನ್ನೋದು ಪ್ರಕೃತಿಯ ವಿಶೇಷ ಅಂತ. ನಾನು ಇದೇ ರೀತಿ 2 ಮಾವಿನ ಹಣ್ಣನ್ನ ಬಿಡಿಸ್ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡೆ. ಇದಕ್ಕೆ ನಾನು ಇವಾಗ ಅರ್ಧ ಬೌಲಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಈ ಮ್ಯಾಂಗೋದಲ್ಲಿ ಕೂಡ ತುಂಬ ಸ್ವೀಟ್ ಇರುತ್ತೆ. ತುಂಬ ಸ್ವೀಟ್ನ ಲೈಕ್ ಮಾಡೋರು 1 ಬೌಲ್ ಸಕ್ಕರೆನೇ ಹಾಕ್ಕೊಳ್ಳಿ. ಇಲ್ಲಾಂತ ಅಂದರೆ 3/4 ಬೌಲ್ ಸಕ್ಕರೆ ಹಾಕ್ಕೊಳ್ಳಿ. ಅದಕ್ಕೆ 2 ಏಲಕ್ಕಿನ ಹಾಕಿಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಗ್ರೈಂಡ್ ಮಾಡ್ಕೊಂಡ ನಂತರ ಈ ರೀತಿ ಬಂದಿದೆ. ಇದನ್ನು ಇವಾಗ ನಾವು ಆವಾಗಲೇ ರವೆನ ರುಬ್ಬಿಟ್ಟು 1 ಬೌಲ್ಗೆ ಹಾಕಿದ್ವಿ ಅಲ್ವಾ, ಅದಕ್ಕೆ ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏನಿಲ್ಲ ಅಂದರೂ ಮಿಕ್ಸ್ ಮಾಡೋ ಪ್ರೋಸೆಸ್ಸು 10 ನಿಮಿಷ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟೇ ಚೆನ್ನಾಗಿ ಕೇಕ್ನ ಟೆಕ್ಸ್ಚರ್ ಬರುತ್ತೆ. ಇಲ್ಲ ಅಂತ ಅಂದರೆ ಸಾಫ್ಟಾಗಿ ಬರೋದು ಅದೆಲ್ಲ ಹಾರ್ಡಾಗಿ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ನೋಡಿದ್ರೆ ಅದು ಕೇಕ್ ಶೇಪೇ ಇರೋದಿಲ್ಲ, ಬೇರೆ ಥರ ಇರುತ್ತೆ. ಸೊ ಕಂಪ್ಲೀಟಾಗಿ ಆ ಶೇಪ್ ನಮಗೆ ಚೆನ್ನಾಗಿ ಬೇಕು ಅಂತಂದರೆ ನಾವು ಎಷ್ಟು ಸಮಯ ಕೊಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ನೋಡಿ ಈಗ ನಾನು ಕಂಪ್ಲೀಟಾಗಿ ಅಂದರೆ ಒಂದು ಹತ್ರ 10 ನಿಮಿಷ ನಾನು ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಇವಾಗ 5 ಸ್ಪೂನಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಹಾಲನ್ನ ಇನ್ನೂ ಹಾಕೋಬೇಕಾಗುತ್ತೆ, ಅದನ್ನು ನಾನು ಮುಂದೆ ನಿಮಗೆ ಹೇಳ್ತೀನಿ ಯಾವ ಸಮಯದಲ್ಲಿ ಸೇರಿಸ್ಬೇಕು ಅಂತ. ನೋಡಿ ನಾನೀಗ 5 ಸ್ಪೂನ್ ಹಾಲನ್ನ ಹಾಕಿಬಿಟ್ಟು ಮತ್ತೆ ತಿರುಗಿಸ್ಕೊಳ್ತೀನಿ. ಗೈಸ್ ಈ ಥರ ತಿರುಗಿಸ್ತಿರ್ಬೇಕಾದ್ರೆ ನಿಮ್ಗೇನಾದರೂ ಸ್ವಲ್ಪ ಗಟ್ಟಿ ಥರ ಫೀಲ್ ಆದರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆಯಿಲ್ನ ಸೇರಿಸ್ಬೇಡಿ. ಆದಷ್ಟು ಆಯಿಲ್ ಫ್ರೀ ಫುಡ್ ತಿನ್ನೋದು ನಮಗೂ ಕೂಡ ಹೆಲ್ದಿ ಅಲ್ವಾ? ನೋಡಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಪ್ರಾಪರಾಗಿ. ಎಂಟೈರ್ ಪ್ರೋಸೆಸ್ ಏನಿಲ್ಲ ಅಂದರೂ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಅಪ್ ಟು ಒಂದು 20 to 25 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ವಿಡಿಯೋದಲ್ಲಿ ತೋರಿಸ್ಬಿಡ್ತೀವಿ ಸ್ವಲ್ಪ ಎಡಿಟ್ ಮಾಡಿಕೊಂಡು ಟಕ ಟಕ ಅಂತ, ಬಟ್ ಇದು ಆ ರೀತಿ ಆಗೋದಿಲ್ಲ. ಒಂದು ವೇಳೆ ಗ್ರೇಟರ್ ಇದ್ದು ಮಿಕ್ಸ್ ಮಾಡಿದ್ರೆ ಬೇಗ ಆಗಿಬಿಡುತ್ತೆ. ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 30 ನಿಮಿಷ ಹಾಗೆ ಬಿಡ್ತೀನಿ. 30 ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ಇದಕ್ಕೆ ಇನ್ನೂ 5 ಸ್ಪೂನ್ ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಲನ್ನು ಸೇರಿಸಿದ ನಂತರ ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ 1 ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನ್ ಬೇಕಿಂಗ್ ಪೌಡರ್ನ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಟ್ರೇ ತೊಗೊಂಡು ಅದಕ್ಕೆ ಪೇಪರ್ ಹಾಕಿಬಿಟ್ಟು ತುಪ್ಪನ ಸವರ್ಕೊಳ್ತಿದ್ದೀನಿ. ನಂತರ ಕೇಕ್ ಬ್ಯಾಟರ್ನ ಇದಕ್ಕೆ ಹಾಕಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಲ್ವಾ? ಸೆಟ್ ಆಗಿದ ನಂತರ ನಾನು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಮೇಲೆ. ಮನೇಲಿ ಯಾವ್ದು ಅವೈಲೇಬಲ್ ಇರುತ್ತೋ ಆ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೋದು. ನಾನು ಆಲ್ಮಂಡ್, ಕ್ಯಾಶ್ಯೂ ಮತ್ತು ಪಿಸ್ತಾನ ಸೇರಿಸ್ತಾ ಇದ್ದೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮೇಲೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ. ಆ್ಯಂಡ್ ಇವಾಗ ಸ್ಟವ್ನ ಆನ್ ಮಾಡಿ ಕಡಾಯಿನ ಇಟ್ಬಿಟ್ಟು ಒಂದು ಸ್ಟ್ಯಾಂಡ್ನ ಕಡಾಯಿ ಒಳಗಡೆ ಇಟ್ಟು ಕ್ಲೋಸ್ ಮಾಡ್ತಿದ್ದೀನಿ. ಒಂದು 5 ನಿಮಿಷ ಹೀಟ್ ಆಗಲಿ ಅಂತ ನಾನು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡಿದ್ದೀನಿ. 5 ನಿಮಿಷ ಆದ ನಂತರ ಕಡಾಯಿ ಬಿಸಿ ಇರುತ್ತೆ. ಇವಾಗ ಸ್ಟ್ಯಾಂಡ್ ಮೇಲೆ ನಾವು ಕೇಕ್ ಬ್ಯಾಟರ್ ಟ್ರೇನ ಪ್ಲೇಸ್ ಮಾಡಿ
ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 50 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಬಿಡಬೇಕು. ಮಿಡಲಲ್ಲಿ ಓಪನ್ ಮಾಡಬೇಡಿ. ಕೇಕ್ ಕರೆಕ್ಟಾಗಿ ಆಗೋದಕ್ಕೆ ಮಿನಿಮಮ್ 45 ಮಿನಿಟ್ಸ್ ಬೇಕೇ ಬೇಕು. ಟೈಮಿಂಗ್ಸ್ನ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿದಾದಮೇಲೆ ನೀವು 45 ಮಿನಿಟ್ಸ್ ಬಿಟ್ಟೇ ನೋಡಿ, ಆವಾಗ ಕೇಕ್ ಚೆನ್ನಾಗಾಗಿರುತ್ತೆ. ನೋಡಿ ಈಗ ನಾನು ಕರೆಕ್ಟಾಗಿ 50 ಮಿನಿಟ್ಸ್ ಆಗಿದೆ. ಲಿಡ್ ಓಪನ್ ಮಾಡ್ತಿದ್ದೀನಿ. ವಾವ್, ಏನು ಸಖತ್ತಾಗಿ ಬಂದಿದೆ ಅಲ್ಲ, ನೋಡೋದಕ್ಕೇ ತುಂಬ ಚೆನ್ನಾಗಿದೆ. ಮ್ಯಾಂಗೋ ರಿಯಲ್ ಕಲರ್ ಏನಿದೆಯಲ್ಲ ಅದೇ ಇದೆ. ಆ್ಯಂಡ್ ಡ್ರೈ ಫ್ರೂಟ್ಸ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನಾನು ಅರ್ಧ ಕಪ್ ಸಕ್ಕರೆನ ಹಾಕ್ಕೊಂಡೆ, ಶುಗರ್ ಸ್ವಲ್ಪ ಕಡಿಮೆನೇ ಇರಲಿ ಅಂತ. ತುಂಬ ಶುಗರ್ನ ಲೈಕ್ ಮಾಡೋರು ಮುಕ್ಕಾಲು ಬೌಲ್ನ ಹಾಕ್ಕೊಂಡು ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಇಷ್ಟು ಸಾಫ್ಟಾಗಿದೆ. ಟೀ ಟೈಮಲ್ಲಿ ಬನ್ನು ಬಿಸ್ಕೆಟ್ ತಿನ್ನೋದಕ್ಕಿಂತ ಈ ಥರ ಕೇಕ್ನ ಆರಾಮಾಗಿ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗೂ ಇರುತ್ತೆ. ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.